ದೇಶ ಪ್ರೇಮ ಅನ್ನೋದನ್ನು ಹೇಳ್ತಾರೆ. ಯುವ ಭಾರತ ಅಂತೇಳಿ ಭಾರಿ ದೊಡ್ಡದಾಗಿ ಭಾಷಣ ಮಾಡ್ತೀರಿ. ಇದೇ ಯುವ ಜನರು ನಾವು ನಮ್ಮ ಹಕ್ಕಿನ ಸಲುವಾಗಿ ಅಲ್ಲಿ ಕೂತು ಪ್ರಶ್ನೆಗಳನ್ನು ಕೇಳಿದ್ರೆ ನಮ್ಮನ್ನು ಆ್ಯಂಟಿ ನ್ಯಾಷನಲ್ ಅಂತ ಹೇಳ್ತೀರಿ, ಪಾಕಿಸ್ತಾನದಿಂದ ಬಂದವರು ಅಂತ ಹೇಳ್ತೀರಿ, ಟೆರರಿಸ್ಟ್ಗಳಂತ ಹೇಳ್ತೀರಿ. ಯಾವ ದೇಶ ಪ್ರೇಮದ ಬಗ್ಗೆ ಮಾತಾಡ್ತೀರಿ ನೀವು? ಪೊಲೀಸರು ರಕ್ಷಣೆಗಾಗಿ ಅಂತ ಭಾರಿ ಹೇಳ್ತಿರಲ್ಲ, ರಕ್ಷಣೆ ಅಲ್ಲ ನಿಮ್ದದು. ಗೂಂಡಾಗಿರಿ ಮಾಡಿರಿ ನಮ್ಮ ಮೇಲೆ ನೀವು. ನಮ್ಮ ಅಕ್ಕ ತಂಗಿಯರು ಎದೆ ಮುಟ್ಟಿರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರಿಗಂತೂ ಯಾವುದೂ ಗೊತ್ತಿಲ್ಲ ಮಹಿಳೆಯರನ್ನು ಹೆಂಗೆ ನಡೆಸ್ಕೋಬೇಕು. ಯಾಕಂದ್ರೆ ಆ ಕಡೆ ತಾಯಿಗೂ ನೋಡಿಲ್ಲ, ಹೆಂಡತಿಗೂ ನೋಡಿಲ್ಲ, ಮಕ್ಕಳಂತೂ ಇಲ್ಲನೇ ಇಲ್ಲ. ಆ ಜವಾಬ್ದಾರಿ ಹೊತ್ಕೊಂಡೆ ನೀವು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತ ನಾವು ಕೇಳ್ತಿರೋದಲ್ಲಿ. ಬಾಬಾ ಸಾಹೇಬ್ರದ್ದು ಫೋಟೋ ಇತ್ತು, ಭಗತ್ ಸಿಂಗರ ಫೋಟೋ ಇತ್ತು, ಕೈಯಲ್ಲೊಂದು ಪೆನ್ ಇತ್ತು, ಗುಲಾಬಿ ಹೂವು ಇತ್ತು. ನಿಮಗೆ ಏನಾದರೂ ಲಾಠಿ ಇತ್ತಾ? ಆಗಿನ ರೈಲ್ವೆ ಮಂತ್ರಿ ಆದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ದರು. ಅದು ನಿಜವಾಗಿ ರಾಜಕೀಯ ಮುಖಂಡರು. ಇವೆಲ್ಲ ನೀವಂಥ ಬಿ ಜೆ ಪಿಯವರು ಇಲ್ಲಿ ಇದ್ದಂಥ ಲಜ್ಜಗೇಡಿಗಳು, ನಾಚಿಗೇಡುಗಳು, ನಿಮ್ಮರಿಗೆ ನಾಚಿಗೆ ಬರಬೇಕು. ಈ ದೇಶದ ಸ್ವತಂತ್ರಕ್ಕಾಗಿ ಘೋಷಣೆ ಕೊಟ್ಟಂಥ ಭಗತ್ ಸಿಂಗ್, ರಾಜ್ಗುರು, ಚಂದ್ರಶೇಖರ್ ಆಜಾದ್, ಅಶ್ಫಾಕುಲ್ಲಾದಂಥ ವೀರ ವಿದ್ಯಾರ್ಥಿಗಳ ಘೋಷಣೆ ಅದು. ಕ್ರಾಂತಿ ಚಿರಯಾವಗಲಿನ ಅದರ ಅರ್ಥನೇ ಗೊತ್ತಿಲ್ಲದಂಥ ಅವಿವೇಕಿಗಳು ಇವತ್ತು ಯೂಟ್ಯೂಬ್ನಲ್ಲಿ ಇವತ್ತು ವಿದ್ಯಾರ್ಥಿಗಳ ಹೋರಾಟಕ್ಕೆ ವಿದೇಶದಿಂದ ಹಣ ಬರ್ತಂದರೆ ಹಣ ಬರ್ತಂತ ಹೇಳ್ತೀರಾ. ನಿಮ್ಮ ಕತ್ತೆ ಕಾಯಿಲತ್ತ ನರೇಂದ್ರ ಗೃಹ ಮಂತ್ರಿ ಅಂತ ಪ್ರಶ್ನೆನೂ ಮಾಡಬೇಕಾಗಿದೆ. ಉತ್ತರ ಕೊಡ್ತಕ್ಕಂಥ ತಾಕತ್ತು ಆಳುವ ಸರ್ಕಾರದಲ್ಲಿರಬೇಕು ಹೊರತಾಗಿ ಬೇರೆಯವ್ರನ್ನ ಬ್ಲೇಮ್ ಮಾಡ್ತಕ್ಕಂಥದ್ದು, ಅವ್ರ ಬೆನ್ನಿಗೆ ತಟ್ಟತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ರಣಹೇಡಿಗಳು ಮಾಡ್ತಕ್ಕಂಥ ಕೆಲಸ ಆಗ್ತದೆ. ನೀವು ತಂದಿಟ್ಟಿದ್ದೀರಿ ಬಡಗಿಗಳನ್ನು, ಕಲ್ಲುಗಳನ್ನು, ಹತಿಯಾರ್ಗಳನ್ನು ತಂದಿಟ್ಟು ನಿಮ್ಮ RSS ಪ್ರಾಯೋಗಿಕ ಶಾಲೆ ರೀತಿಯಲ್ಲಿ ಇವತ್ತು ಪೊಲೀಸರುಗಳ ನಡುವೆ ಗುಂಡಾಗಳನ್ನು ಬೆಟ್ಟಿದ್ದು ಇವತ್ತು ದಾಳಿ ಮಾಡ್ಲಿಕ್ಕೆ ಹಸ್ದವ್ರು ನೀವು. ಇವತ್ತು ನಮ್ಮ ಮೇಲೆ ಬದಲಾವಣೆ ಹೊರಿಸ್ತೀರಿ. ರೈತರ ಹೋರಾಟಗಳಾದಾಗ ನೀವು ಯಾರೂ ರಾಜೀನಾಮೆ ಕೊಡ್ಲಿಕ್ಕಾಗಿಲ್ಲ. ವಿದ್ಯಾರ್ಥಿಗಳು ಕ್ರೀಡಾಪಟುಗಳು ಹೋರಾಟ ಆದಾಗ ನೀವು ರಾಜೀನಾಮೆ ಕೊಡ್ಲಿಕ್ಕಿಲ್ಲ. ಒಬ್ಬರ ಮೇಲೆ ಒಬ್ಬರು ಕಚ್ಚಾಡ್ಲತ್ತೀರಿ. ಇವತ್ತು ನಾವಿಲ್ಲಿ ದೊಡ್ಡ ಸಂಖ್ಯೆಯೊಳಗೆ ವಿದ್ಯಾರ್ಥಿ ಯುವಜನರು ಸೇರ್ಕೊಂಡಿವಿ. ನಮ್ಮೆಲ್ಲರ ಜೊತೆ ಅನೇಕ ಜನ ಹಿರಿಯರು, ಸಾಹಿತಿಗಳು ಕೂಡ ಈ ಹೋರಾಟದಾಗ ಕೈ ಜೋಡಿಸ್ಯಾರ. ನಮಗೆಲ್ಲರಿಗೂ ಗೊತ್ತದ, ಜಂತರ್ ಮಂತರ್ ಒಳಗೆ 20ನೇ ತಾರೀಕು ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮಂದ್ರ ಮೇಲೆ ಯಾವ ರೀತಿ ಪೊಲೀಸರು ತಮ್ಮ ಲಾಠಿ ಪ್ರಹಾರ ಮಾಡ್ಯಾರ, ಎಲ್ಲೆಲ್ಲಿ ನಮ್ಮ ಅಕ್ಕ ತಂಗಿಯರಿಗೆ ಮುಟ್ಟ್ಯಾರ ಅನ್ನೋದು ನಾವೆಲ್ಲರೂ ನೋಡಿವಿ. ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ. ನಾವು ಏನು ಕೇಳಲಿಕತ್ತಿದ್ವಿ ಅಲ್ಲಿ ಕುಂತು? ನಾವು ಕೇಳ್ತಿದ್ದಿದ್ದು ಯಾವ ನೀಟ್ ಎಕ್ಸಾಮು ರಾಷ್ಟ್ರ ಮಟ್ಟದ್ದು ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ ನಡೆಸ್ತಿರೋ, ಏನು ಪೇಪರ್ ಲೀಕ್ ಆಯಿತು, ಅದಕ್ಕೆ ಯಾರು ಹೊಣೆಗಾರರು? ಇದಕ್ಕೆ ಉತ್ತರ ಕೊಡ್ರಿ. ರಾಷ್ಟ್ರ ಮಟ್ಟದ ಎಜುಕೇಷನ್ ಮಿನಿಸ್ಟ್ರ್ ಏನಿದ್ದಾರೆ ಧರ್ಮೇಂದ್ರ ಪ್ರಧಾನ್ ಅವರು ಇದರ ಅಕೌಂಟಬಿಲಿಟಿ ತೊಗೋಬೇಕಾಗ್ತದೆ. ಇದು ಯಾವುದು ನಮ್ಮ ಜಿಲ್ಲೆ, ತಾಲೂಕು, ನಮ್ಮ ಕಾಲೇಜಿಗೆ ಸಂಬಂಧಪಟ್ಟಿದ್ದ ಎಕ್ಸಾಮ್ ಅಲ್ಲ. ಒಂದು ನ್ಯಾಷನಲ್ ಲೆವೆಲ್ ಎಕ್ಸಾಮು. ನ್ಯಾಷನಲ್ ಲೆವೆಲ್ ಎಕ್ಸಾಮಿಂದ ರೆಸ್ಪಾನ್ಸಿಬಿಲಿಟಿ ನಾವೇನು ನಮ್ಮ ಊರೊಳಗೆ ತಾಲೂಕು ಪಂಚಾಯತಿ ಮೆಂಬರಿಗೆ ಕೇಳಲಿಕ್ಕಾಗ್ತದೆ? ಕೇಳಬೇಕಾಗಿದ್ದು ನಿಮಗೆ ಅಲ್ಲ. ಸರ್ಕಾರದ ಓಟು ತೊಗೊಂಡು ಮೇಲೆ ಹೋಗಿ ಕುರ್ಚಿ ಮೇಲೆ ಕೂತಿರಲ್ಲ, ಹುದ್ದೆಗಳು ತೊಗೊಂಡು ನಿಮಗೆ ಕೇಳ್ತೀವಿ ನಾವು ಪ್ರಶ್ನೆಯನ್ನು. ಹೆಂಗೆ ಪೇಪರ್ ಲೀಕ್ ಆಯಿತು? ಎಕ್ಸಾಮ್ ನಡೆಸ್ತೀನಿ ಅಂತ ಹೇಳಿದ್ರಿ. ಎಕ್ಸಾಮ್ ನಡೆಸಿದ ಮೇಲೂ ಎಷ್ಟೆಲ್ಲ ಅವಾಂತರಗಳಾಗ್ಯಾವ ನಮಗೆ ಗೊತ್ತದ. ಯಾರು ಹೊಣೆಗಾರಿಕೆ ತಗೋಬೇಕು? ಪ್ರಧಾನಮಂತ್ರಿಗಳು ಇಷ್ಟೆಲ್ಲ ಹೇಳ್ತಾರೆ, ದೇಶ ಪ್ರೇಮ ಅನ್ನೋದನ್ನು ಹೇಳ್ತಾರೆ, ಯುವ ಭಾರತ ಅಂತೇಳಿ ಭಾರಿ ದೊಡ್ಡದಾಗಿ ಭಾಷಣ ಮಾಡ್ತೀರಿ. ಇದೇ ಯುವ ಭಾರತದ ಒಳಗೆ ಇದೇ ಯುವ ಜನರು ನಾವು ನಮ್ಮ ಹಕ್ಕಿನ ಸಲುವಾಗಿ ಅಲ್ಲಿ ಕೂತು ಪ್ರಶ್ನೆಗಳನ್ನು ಕೇಳಿದ್ರೆ ನಮ್ಮನ್ನು ಆ್ಯಂಟಿ ನ್ಯಾಷನಲ್ ಅಂತ ಹೇಳ್ತೀರಿ, ಪಾಕಿಸ್ತಾನದಿಂದ ಬಂದವರು ಅಂತ ಹೇಳ್ತೀರಿ, ಟೆರರಿಸ್ಟ್ಗಳಂತ ಹೇಳ್ತೀರಿ. ಯಾವ ದೇಶ ಪ್ರೇಮದ ಬಗ್ಗೆ ಮಾತಾಡ್ತೀರಿ ನೀವು? ನಾವು ಇದೇ ಭಾರತದ ಮಕ್ಕಳು. ನಮ್ಮೆಲ್ಲ ನಿಮ್ಮ ಪೊಲೀಸರು ಗುಂಡಾಗರಿ ನಡೆಸಿರಿ. ನೀವು ಅಲ್ಲಿ ಪೊಲೀಸರು ರಕ್ಷಣೆಗಾಗಿ ಅಂತ ಭಾರಿ ಹೇಳ್ತಿರಲ್ಲ, ರಕ್ಷಣೆ ಅಲ್ಲ ನಿಮ್ದದು. ಗೂಂಡಾಗಿರಿ ಮಾಡಿರಿ ನಮ್ಮ ಮೇಲೆ ನೀವು. ನಮ್ಮ ಅಕ್ಕ ತಂಗಿಯರು ಎದೆ ಮುಟ್ಟಿರಿ. ಒಬ್ಬ ವಿದ್ಯಾರ್ಥಿನಿ ಪಾಸ್ ಬಲ್ಲಿಂದ ಪಕ್ಕಕ್ಕೆ ಸರಿದು ಹೋಗ್ತಿದ್ಲು ಅಂದ್ರೆ ಆಕಿನ ಕಾಲು ಮಧ್ಯಕ್ಕೆ ಲಾಠಿ ತುರುಕಿರಿ ನೀವು. ನಾಚಿಕೆ ಆಗಂಗಿಲ್ಲ? ನಿಮ್ಮ ಮನೆಯೊಳಗೂ ಮಕ್ಕಳಿದಾರ, ಹೆಂಡತಿಯರಿದಾರ, ಅವ್ರ ಜೊತೆ ಇದೇ ರೀತಿ ನಡ್ಕೊತೀರಿ ನೀವು? ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರಿಗಂತೂ ಯಾವುದೂ ಗೊತ್ತಿಲ್ಲ ಮಹಿಳೆಯರನ್ನು ಹೆಂಗೆ ನಡೆಸ್ಕೋಬೇಕು. ಯಾಕಂದ್ರೆ ಆ ಕಡೆ ತಾಯಿಗೂ ನೋಡಿಲ್ಲ, ಹೆಂಡತಿಗೂ ನೋಡಿಲ್ಲ, ಮಕ್ಕಳಂತೂ ಇಲ್ಲನೇ ಇಲ್ಲ. ಮಕ್ಕಳ ಕಷ್ಟ ಏನನ್ನೋದು ಸ್ವಲ್ಪರ ಗೊತ್ತಾಗ್ತದ? ಯಾವಾಗ ನೀವು ಅಲ್ಲಿ ಹುದ್ದೆಗೆ ಕೂಡ್ತೀರಿ ಅಂದ್ರೆ ಎಲ್ಲರ ಬಗ್ಗೆ ಯೋಚನೆ ಮಾಡಬೇಕಾಗ್ತದ. ನೀವು ಮಾಡ್ಲಿಕ್ಕತ್ತಿಲ್ಲ. ಯಾವ ವಿದ್ಯಾರ್ಥಿಗಳ ಬಗ್ಗೆನೂ ನಿಮಗೆ ಕಿಂಚಿತ್ತು ಕಾಳಜಿ ಇಲ್ಲ. ಯುವ ಜನರ ಬಗ್ಗೆ ಕಾಳಜಿ ಇಲ್ಲ. ಮಹಿಳೆಯರ ಬಗ್ಗೆ ಕಾಳಜಿ ಇಲ್ಲ. ಯಾಕೆ ಕೂಡ್ತೀರಿ ಕುರ್ಚಿ ಮೇಲೆ? ಇಳೀರಿ ಕುರ್ಚಿಲಿಂದ. ಆ ಜವಾಬ್ದಾರಿ ಹೊತ್ಕೊಂಡೆ ನೀವು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತ ನಾವು ಕೇಳ್ತಿರೋದಲ್ಲಿ. ಯಾವ NTA ಒಳಗೆ ಈ ಎಕ್ಸಾಮ್ ನಡೆಸ್ತೀರಿ, ಆ NTA ರದ್ದು ಮಾಡಬೇಕು ಅಂತ ಕೇಳ್ತಿರೋದು. ಅದಕ್ಕೆ
ನೋಡಿವು ನಾವು ಮೊನ್ನೆನೂ ಒಬ್ಬ ವಿದ್ಯಾರ್ಥಿನಿ 4 ಸಲ ಹಾಕಿ OMR ಡೌನ್ಲೋಡ್ ಮಾಡ್ಕೊಂಡ್ರೆ 4 ಸಲ ಬೇರೆ ಬೇರೆ OMR ಶೀಟ್ಗಳು ಬರಬೇಕಾ? ಒಂದು ಸಲ 580 ಬಂದರೆ ಇನ್ನೊಂದು ಸಲ ಸೀದಾ 168 ಮಾರ್ಕ್ಸಾ? ಯಾವ ರೀತಿ ಕೆಲಸ ಮಾಡ್ಲಿಕ್ಕತ್ತದ ನೀವು? ಒಂದು ನೈತಿಕತೆ ಬೇಕಲ್ಲ NTA. ಯಾವ ನೈತಿಕತೆಯೂ NTA ಉಳಿಸ್ಕೊಂಡಿಲ್ಲ. ಅದನ್ನು ರದ್ದು ಮಾಡಬೇಕು. ಅದೇನು ಗೌರ್ಮೆಂಟ್ ಅಲ್ಲ ಉಳಿಸ್ಕೊಂಡು ಹೋಗಬೇಕು ಅಂತೇಳಿ ಅನ್ಲಿಕ್ಕೆ ಪ್ರೈವೇಟ್ ಅದ. ಪ್ರತಿಯೊಂದನ್ನು ಪ್ರೈವೇಟೈಸೇಷನ್ ಮಾಡ್ಲಿಕ್ಕೆ ಹೊರಟಿರಲ್ಲ ಕೇಂದ್ರ ಸರ್ಕಾರದವರು. ನಾಚಿಕೆ ಆಗಬೇಕು. ಯಾವ ರೀತಿ ನಮ್ಮ ದೇಶದ ಯುವ ಜನರನ್ನು ಬೆನ್ನು ಮುರಿಲಿಗತ್ತಿರಲ್ಲ ನೀವು. ಭಾರತದ ಬೆನ್ನೆಲುಬು ಯುವ ಜನತೆ ಅಂತೀರಿ, ಅದೇ ಬೆನ್ನನ್ನು ಮುರಿಲಿಕ್ಕೆ ಹೊಂಟಿರಿ. ನಿಮ್ಮ ಪೊಲೀಸರನ್ನು ನೇಮ್ ಟ್ಯಾಗ್ ಇರಲಾರ್ದೆ ಕಳಿಸಿರಿ, ಸಿವಿಲ್ ಡ್ರೆಸ್ ಒಳಗೆ ಕಳಿಸಿರಿ. ಯಾರವರು ಸಿವಿಲ್ ಡ್ರೆಸ್ ಒಳಗೆ ಬಂದು ನಮ್ಮನ್ನು ಹೊಡೆಯೋರು, ನಮ್ಮನ್ನು ಪ್ರಶ್ನೆ ಮಾಡೋರು ಯಾರವರು? ಇನ್ವೆಸ್ಟಿಗೇಷನ್ ಮಾಡಿರಾ? ಅವರೆಲ್ಲೋ ಬೇರೆ ಕಡೆ ನಿಂತಲ್ಲ, ನಿಮ್ಮದೇ ಪೊಲೀಸರ ಜೊತೆಗೆ ನಿಂತಾರ. ಅವರು ಪೊಲೀಸರ ಮಧ್ಯೆ ನಿಂತ್ಕೊಂಡು ನಮ್ಮೇಲೆ ಲಾಠಿ ಪ್ರಹಾರ ಮಾಡ್ತಾರೆ. ನಾಚಿಕೆ ಆಗಬೇಕು ಸರ್ಕಾರಕ್ಕೆ. ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಲೇಬೇಕು. ಇದರ ಅಕೌಂಟೆಬಿಲಿಟಿ ಹೊತ್ಕೊಂಡು ಕೇಂದ್ರ ಸರ್ಕಾರದ ಒಳಗೆ ಏನು ನೀವು ಕುರ್ಚಿ ಮೇಲೆ ಕೂತೀರಿ, ಕುರ್ಚಿಯಿಂದ ಇಳೀರಿ ನೀವು. ನಾವು ಯುವ ಜನರು ವಿದ್ಯಾರ್ಥಿಗಳು ಸ್ಪ್ರಿಂಗ್ ಇದ್ದಂಗೆ. ನೀವು ಎಷ್ಟು ಒತ್ತುತ್ತೀರಿ ಅದ್ರ 10 ಪಟ್ಟು ಜಾಸ್ತಿ ಫೋರ್ಸ್ಲಿಂದ ವಾಪಸ್ ಬರ್ತೀವಿ. ಕುರ್ಚಿ ಮೇಲೆ ಕೂಡಿಸ್ಲಿಕ್ಕೂ ಗೊತ್ತು, ಅದರಲ್ಲಿಂದ ಇಳಿಸ್ಲಿಕ್ಕೂ ಗೊತ್ತು. ಎಚ್ಚರಿಕೆ ಇರಲಿ. ಇವತ್ತು ಪ್ರಜಾಸತ್ತಾತ್ಮಕ ವೇದಿಕೆ ಕಲಬುರಗಿ ವತಿಯಿಂದ ಒಂದು ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಮತ್ತು ಹಿರಿಯ ಸಾಹಿತಿಗಳು ಪ್ರಗತಿಪರ ಚಿಂತಕರ ನೇತೃತ್ವದಲ್ಲಿ ಒಂದು ಜಗದ್ವೃತ್ತದಿಂದ DC ಆಫೀಸ್ನವರೆಗೂ ಒಂದು ಪ್ರತಿಭಟನೆ ಏನು ಹಮ್ಮಿಕೊಂಡಿದ್ವಿ. ಈ ಪ್ರತಿಭಟನೆ ಏನಕ್ಕಪ್ಪ ಅಂತಂತಂದರೆ, ಈ ನೀಟ್ ಹಗರಣದ ವಿರೋಧಿಸಿ ದೇಶಾದ್ಯಂತ ಏನು ಪ್ರತಿಭಟನೆಯನ್ನು ನಡೀತಾ ಇದೆ, ಆ ಪ್ರತಿಭಟನೆಯನ್ನು ಬೆಂಬಲಿಸಿ ಕಲಬುರಗಿಯಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಈ ಪ್ರತಿಭಟನೆ ಏನಂತಂದರೆ, ನಿನ್ನೆ 20ನೇ ತಾರೀಕು ಏನು ನಮ್ಮ ಕಾಕ್ರೋಚ್ಗಳು ಏನು ಸಂಸತ್ ಚಲೋ ಮಾಡಿದರು, ಆ ಸಂಸತ್ ಚಲೋ ಶಾಂತಿಯುತವಾಗಿ ನಡೀತಿತ್ತು. ಅದನ್ನು ಹದಗೆಡಿಸ್ಬೇಕಂಥೇಳಿ ಈ ಪೊಲೀಸರನ್ನು ಬಳಸಿ ಈ ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಹಾರ ಏನು ಮಾಡಿದರು, ಅದು ಅತ್ಯಂತ ಅಮಾನುಷಿಕವಾಗಿ ಪೊಲೀಸರನ್ನು ಬಳಸ್ಕೊಂಡು ಅದರಲ್ಲಿ ಕೆಲವು ತಮ್ಮ RSS ಗುಂಡಗಳನ್ನು ಕಳಿಸಿ, ABVP ಗುಂಡಗಳನ್ನು ಕಳಿಸಿ ಇವರೇನು ನಮ್ಮ ವಿದ್ಯಾರ್ಥಿಗಳು ಶಾಂತಿಯುತ ಪ್ರತಿಭಟನೆಯನ್ನು ನಡೆಸ್ತಿದ್ರು, ಅದನ್ನು ಹಿಂಸಾತ್ಮಕ ಪ್ರತಿಭಟನೆ ಅಂತೇಳಿ ಬಿಂಬಿಸ್ಲಿಕ್ಕೆ ಇವರು ಮುಂದೇನಾಗ್ತಾ ಇದ್ದಾರೆ. ಇದು ಅತ್ಯಂತ ಖಡಾಖಂಡನೀಯವಾದಂಥ ಸಂಗತಿ ಇದೆ. ಇದನ್ನು ನಾವು ಯಾವಾಗಲೂ ಖಂಡಿಸ್ತೇವೆ. ಅದೇ ರೀತಿ ಈ ಪ್ರತಿಭಟನೆಯನ್ನು ನಾವೇನು ಈ BJP ಸರ್ಕಾರ ಮುರಿಲಿಕ್ಕೆ ನೋಡ್ತಿದೆ, ಈ ಪ್ರತಿಭಟನೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡುವವರೆಗೂ ಮುಂದುವರಿತದೆ. ಅದೇ ರೀತಿ ನಿನ್ನೆ ಏನು ತಡರಾತ್ರಿ ಈ ಮೋದಿಯವರು ಏನು ಒಂದು ಬೈಟನ್ನು ಕೊಟ್ಟಿದ್ದಾರೆ, ಅವರಿಗೆ ಸ್ಕ್ರಿಪ್ಟ್ ಮೋಸ್ಟ್ಲಿ ರೆಡಿ ಆಗಿದಲ್ಲ ಅನಿಸ್ತದೆ. ಅವರಿಗೆ ತಿಳಿದಿರಬೇಕು, ಸೋನಾ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹವನ್ನು ಮುಕ್ತಾಯ ಮಾಡಿದ್ದಾರೆ. ಅವರ ಆರೋಗ್ಯ ಹಿತದೃಷ್ಟಿಯಿಂದ ಅವರು ಮುಕ್ತಾಯ ಮಾಡಿದ್ದಾರೆ. ಅದೇ ರೀತಿ ನಾವು ಹೇಳ್ತೀವಿ, ಈ ಪ್ರತಿಭಟನೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡುವವರೆಗೂ ಮುಂದುವರಿತದೆ ಅಂಥೇಳಿ ಇವತ್ತಿನ ಪ್ರತಿಭಟನೆಯಲ್ಲಿ ನಾವು ಹೇಳ್ತೇವೆ. ಇಮಾಮ್ ಸಾಬ್ ನದಾಫ್, SFI ರಾಜ್ಯ ಸಮಿತಿ ಸದಸ್ಯರು. ಏನು ಜುಲೈ 20ಗೆ ವಿದ್ಯಾರ್ಥಿಗಳು CJP ಮತ್ತು ಇನ್ನಿತರ ವಿದ್ಯಾರ್ಥಿ ಸಂಘಟನೆಗಳಿಂದ ಹೋರಾಟ ಹಮ್ಮಿಕೊಂಡಿದ್ರು. ಅದು ಒಂದು ಪೀಸ್ಫುಲ್ ಆದಂಥ ಒಂದು ಶಾಂತಿಯುತ ಹೋರಾಟ ಇತ್ತು. ಆ ಹೋರಾಟದಲ್ಲಿ ಪೊಲೀಸರು ಏನು ಮಾಡಿದ್ರು, ಅವ್ರದ್ದು ಲಾಠಿಗೆ ಮಳೆ ಸುತ್ಕೊಂಡು ಹೊಡೆದ್ರು. ಮತ್ತು ಲಾಠಿ ಎಲ್ಲ ಅದು ಮಳೆ ಓಕೆ, ಟಿಯರ್ ಗ್ಯಾಸ್ ಹಾಕಿದ್ರು. ಟಿಯರ್ ಗ್ಯಾಸ್ ಯಾವುದಿತ್ತು? ಡೇಟ್ ಎಕ್ಸ್ಪೈರ್ ಆಗಿತ್ತು. ನಿಮಗೆ ಅಷ್ಟು ಮಾನವೀಯತೆ ಅಲ್ವಾ? ಟಿಯರ್ ಗ್ಯಾಸ್ ಎಕ್ಸ್ಪೈರ್ ಆಗಿರೋವಂಥದ್ದು ಹಾಕ್ತೀರಾ ವಿದ್ಯಾರ್ಥಿಗಳ ಮೇಲೆ? ಏನಾದರೂ ಸ್ವಲ್ಪ ಎಫೆಕ್ಟ್ ಆಗಿದ್ದರೆ, ಏನಾದರೂ ಇಂಜುರಿ ಆಗಿದ್ದರೆ, ಅವ್ರ ಕಣ್ಣಿಗೆ ಏನಾದರೂ ಇಂಜುರಿ ಆಗಿದ್ದರೆ ಪೂರಾ ಪರ್ಮನೆಂಟಾಗಿ ಅವ್ರ ಕಣ್ಣು ಹೋಗೋ ಚಾನ್ಸಸ್ ಅದ. ಟಿಯರ್ ಗ್ಯಾಸಿನ ವ್ಯಾಲ್ಯೂ ಗೊತ್ತದ ನಿಮ್ಗೆ? ಹಾಂ, ಅದು ಎಕ್ಸ್ಪೈರ್ ಆಗಿರೋಂಥ ಟಿಯರ್ ಗ್ಯಾಸ್ ಓಕೆ, ಅದನ್ನು ಹೋಗಲಿ. ಅಲ್ಲ ರೀ, ಅವ್ರು ಏನು ಹಿಡ್ಕೊಂಡು ಬಂದಿದ್ರು, ಅವ್ರು ಏನು ಕೇಳಕ್ಕೆ ಬಂದಿದ್ರು, ಅವ್ರದ್ದು ಇದು ಕೇಳಕ್ಕೆ ಬಂದಿದ್ರು, ಏನೋ ಅವ್ರ ಹಕ್ಕು ಕೇಳಕ್ಕೆ ಬಂದಿದ್ರು. ಪೇಪರ್ ಕಂಟಿನ್ಯೂ ಹೀಗೆ ಲೀಕ್ ಆಗ್ತಾ ಹೋಗಿದ್ರೆ ಮುಂದೆ ಏನಪ್ಪ ಪರಿಸ್ಥಿತಿ ಅಂತ ಏನು ಹಿಡ್ಕೊಂಡು ಕೇಳ್ಕೊಂಡು ಬಂದಿದ್ರು. ಬಾಬಾ ಸಾಹೇಬ್ರದ್ದು ಫೋಟೋ ಇತ್ತು, ಭಗತ್ ಸಿಂಗರ್ ಫೋಟೋ ಇತ್ತು, ಕೈಯಲ್ಲಿ ಒಂದು ಪೆನ್ ಇತ್ತು, ಗುಲಾಬಿ ಹೂವು ಇತ್ತು. ನಿಮಗೆ ಏನಾದರೂ ಲಾಠಿ ಇತ್ತಾ, ಬೂಟ್ ಇತ್ತಾ, ಇಲ್ಲ ನಿಮ್ಮ ಥರ ಫುಲ್ ಕವರ್ಡ್ ಆಗಿರೋಂಥ ಬಾಡಿ ಕವರ್ ಇತ್ತಾ? ನೀವೇನೇನು ಹಾಕಿದ್ರಿ? ಹೆಲ್ಮೆಟ್ ಹಾಕಿದ್ರಿ, ಬುಲೆಟ್ ಪ್ರೂಫ್ ಜಾಕೆಟ್ ಹಾಕಿದ್ರಿ, ಈವನ್ ಇನ್ನೂ ಏನೇನೋ ಎಕ್ಸೆಟ್ರಾ ಇತ್ತು. ಓಕೆ, ಹೋಗಲಿ, ಪರವಾಗಿಲ್ಲ. ಅಲ್ಲ, ನೀವು ವಿದ್ಯಾರ್ಥಿಗಳು ಹೆಂಗೆ ಹೊಡೆದಿದ್ದೀರಿ ಅಂತಂದರೆ, ಪಾಪ ಒಬ್ಬೊಬ್ರದ್ದು ಕೈ ಡ್ಯಾಮೇಜ್ ಆಗಿದೆ, ಕಾಲು ಡ್ಯಾಮೇಜ್ ಆಗಿದೆ, ಕೈ ಮುರಿದಿದೆ. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ತಲೆ ಹೊಡೆದ್ಬಿಟ್ಟು ಸ್ಟಿಚಸ್ ಬಿದ್ದಿದೆ. ಮಿನಿಮಮ್ 8 to 10 ಸ್ಟಿಚಸ್ ಬಿದ್ದಿದೆ ಒಬ್ಬೊಬ್ಬರಿಗೆ. ಪ್ರಧಾನಿ ನರೇಂದ್ರ ಮೋದಿಗಳೇ, ನಿಮಗೆ ಇನ್ನೊಂದು ಹೇಳ್ತೀನಿ,
ನೀವು ರೈತರ ಪ್ರತಿಭಟನೆ ಕೂತಾಗ ಮೌನ ಮುರಿಲಿಲ್ಲ, ಇನ್ನು ಅಗ್ನಿಪಥ್ ಹೋರಾಟ ಬಂದಾಗ ಮೌನ ಮುರಿಲಿಲ್ಲ. ಮಣಿಪುರದಲ್ಲಿ ತಿಂಗಳ ಗಂಟೆ ಸುಟ್ಟು ಹೋಯ್ತು ಮಣಿಪುರ, ಅವಾಗೂ ಮಾತಾಡಲಿಲ್ಲ. ಇನ್ನು ಯಾವಾಗ ಮಾತಾಡಿದ್ರಿ? ಮಾತಾಡಿದ್ರಿ, ಅದು ಏನೋ ಒಂದು ಇದ್ರದಿಂದ ಮಾತಾಡಿದ್ದೀರ ಹೊರತಾಗಿ ಮತ್ತೆ ಯಾವುದಕ್ಕೂ ಮಾತಾಡಿಲ್ಲ. NTA ಒಂದು ಈ ಪೇಪರ್ ಎಕ್ಸಾಮ್ ನಡ್ಸೋಕ್ಕೆ ಒಂದು ಲಾಯಕ್ಕೆ ಇಲ್ಲದು NTA. ಸೊ ಅದನ್ನು ಮಸ್ಟ್ ಬಿ ಹ್ಯಾವ್ ಟು ರಿಸೈನ್. NTA ರದ್ದು ಮಾಡಬೇಕು, ನೀಟ್ ಎಕ್ಸಾಮ್ನ ರದ್ದು ಮಾಡಬೇಕು. ಪೈಲ ಏನು ಸ್ಟೇಟ್ ವೈಸ್ ಏನು ಪೇಪರ್ ಇದು ಸೀಟ್ ಸಿಗ್ತಿತ್ತು ಅದೇ ಟೈಪ್ ಆಗಬೇಕು. ಮತ್ತು ಧರ್ಮೇಂದ್ರ ಪ್ರಧಾನ್ ಹ್ಯಾವ್ ಟು ಮಸ್ಟ್ ಬಿ ರಿಸೈನ್. SFI ಜಿಲ್ಲಾಧ್ಯಕ್ಷರು ಸರ್ವೇಶ್ ಪಿ ಮಾವಿನ್ಕರ್. ಇವತ್ತು ನಮ್ಮನ್ನು ಆಳುತ್ತಿರುವ BJP ನೇತೃತ್ವದ ಮೋದಿ ಸರ್ಕಾರವು ಯಾವ ವಿದ್ಯಾರ್ಥಿಗಳ ಬಗ್ಗೆ ಮತ್ತು ರೈತರ ಬಗ್ಗೆ ದೊಡ್ಡ ಮಾತಾಡ್ತಿದ್ರು, ಇವತ್ತೇನದ ಆ ಎಲ್ಲ ಮಾತುಗಳು ಹುಸಿ ಹೋಗಿವೆ. ಇವತ್ತು ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸಲಾರದೆ ವಿದ್ಯಾರ್ಥಿಗಳ ಮೇಲೆ RSSನ ಗುಂಡಗಳು, ವಿಶ್ವ ಹಿಂದೂ ಪರಿಷತ್ನ ಗುಂಡಗಳು, ಹಿಂದೂವಾದಿಗಳ ಗುಂಡಗಳು ಏನಾದ ಅವರಿಗೆ ಹೊಡೆದು ಮಾಡಿ ತಲೆ ಹೊಡೆದು ಕಾಲ ಮುರಿದು ಏನಾದ ಅಂಥ ಅತ್ಯಾಚಾರ ನಡೀತಾ ಇದೆ. ನಾವಿವತ್ತು ಕೇಳ್ತೀವಿ ಪ್ರಧಾನಮಂತ್ರಿಗೆ ಮತ್ತು ದೇವೇಂದ್ರ ಪ್ರಧಾನ ಅಮಿತ್ ಶಾಗೆ, ನಿಮ್ಮ ಮನೆಯಲ್ಲಿ ಹುಡುಗಿಯರಿಲ್ವಾ? ನಿಮ್ಮ ಸಂಬಂಧಿಕರ ಹುಡುಗಿಯರಿಲ್ವಾ? ಇದೇ ನೀವೇನು ಮಾಡ್ತಾಯಿದ್ದೀರಿ ದಿಲ್ಲಿ ಪೊಲೀಸರು? ಅವರಿಗೆ ಮಕ್ಕಳಿಲ್ವಾ? ಅವರಿಗೆ ಮನೆಯಲ್ಲಿ ಹುಡುಗಿ ಇಲ್ವಾ? ತಂಗಿಯದವರು ಅಕ್ಕದವ್ರು ಇಲ್ವಾ? ವಿದ್ಯಾರ್ಥಿಗಳನ್ನ ಅವ್ರು ಏನು ಕೇಳ್ತಾ ಇದ್ದಾರೆ? ನಮ್ಮ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, ಇದಕ್ಕೆ ಜವಾಬ್ದಾರು ಕೇಂದ್ರ ಸಚಿವ ಆದಂಥ ಶಿಕ್ಷಣ ಸಚಿವ ದೇವೇಂದ್ರ ಪ್ರಧಾನ ರಾಜೀನಾಮೆ ಕೊಡಬೇಕು. ಇದು ಏನು ದೊಡ್ಡ ಮಾತಲ್ಲ. ಎಲ್ಲೋ 1964ರಲ್ಲಿ ಎಲ್ಲೋ ಟ್ರೇನ್ ದುರ್ಘಟನೆ ಆಗಿದೆ, ರೈಲು ದುರ್ಘಟನೆ ಆಗಿದೆ ಅಂಥೇಳಿ ಆಗಿನ ರೈಲ್ವೆ ಮಂತ್ರಿ ಆದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ದರು. ಅದು ನಿಜವಾಗಿ ರಾಜಕೀಯ ಮುಖಂಡರು. ಇವೆಲ್ಲ ನೀವಂಥ BJPಯವರು ಇಲ್ಲಿ ಇದ್ದಂಥ ಲಜ್ಜಗೇಡಿಗಳು, ನಾಚಿಗೇಡುಗಳು. ನಿಮ್ಮರಿಗೆ ನಾಚಿಗೆ ಬರಬೇಕು. ಒಬ್ಬ ಶಿಕ್ಷಣ ಮಂತ್ರಿಗೆ ರಾಜೀನಾಮೆ ಕೊಟ್ಟು ಹುಡುಗರ ಸಮಸ್ಯೆಯನ್ನು ಕೇಳುವುದನ್ನು ಬಿಟ್ಟು 35 ದಿವಸ ಸುಮ್ಮಿದ್ದು ಇವತ್ತೇನಾದ ಮೋದಿಯವರು ನಾವೇನಾದ ಭಾಳ ದೌರ್ಭಾಗ್ಯ ಇದೆ, ಇದು ಸೋರಿಕೆ ಆಗಬಾರ್ದಿತ್ತು, ಅವ್ರಿಗೇನಾದ ನಾವು ಅವ್ರ ಮೇಲೆ ಫಾಸ್ಟ್ ಟ್ರ್ಯಾಕ್ ಮಾಡಿ ಅವ್ರಿಗೇನಾದ ಕೇಸ್ ಹಾಕಿ ಅವ್ರಿಗೆ ಒಳಗೆ ಹಾಕ್ತೀವಿ ಅಂತ ಹೇಳಿದ್ರಿ. ನೀವು ಒಳಗೂ ಹಾಕ್ತೀರಿ, ನೀವು ಬಿಡ್ತೀರಿ. ಇವತ್ತು ದೇಶದಲ್ಲಿ ಅರಾಜಕತೆ ಹಬ್ಬಿದೆ. ಅದಕ್ಕೇನಾದ ಪ್ರಧಾನಮಂತ್ರಿ ಮೋದಿಯವರೇ ಮುಂದೆ ಬರುವಂಥ ದಿನಗಳಲ್ಲಿ ಜನ ನಿಮಗೆ ಬುದ್ಧಿ ಕಲಿಸ್ತಾ ಇದ್ದಾರೆ. ಅದಕ್ಕೆ ಹುಡುಗರು ವಿದ್ಯಾರ್ಥಿಗಳ ಸಮಸ್ಯೆ ಇದೆ, ಬಗೆಹರಿಸ್ಬೇಕಂಥೇಳಿ ನಾವು ತಮ್ಮಲ್ಲಿ ವಿನಂತಿ ಮಾಡ್ಕೋತೀವಿ. ನಾನು ಚಂದು ಜಾಧವ್, ಜಿಲ್ಲಾ INTC ಅಧ್ಯಕ್ಷ. ಧನ್ಯವಾದ. ನಾವು ಹಕ್ಕನ್ನು ಕೇಳ್ತಾ ಇದ್ದೀವಿ. ನೇಟ್ ಪೇಪರ್ ಲೀಕ್ ಆಗಿದೆ. 10 ವರ್ಷದಲ್ಲಿ 17ರಿಂದ 19 ಬಾರಿ ಇವತ್ತು ಪೇಪರ್ ಲೀಕ್ ಆಗಿದೆ. ಮತ್ತು ಅಧಿಕಾರದಲ್ಲಿದ್ದಂಥವ್ರಿಗೆ ಕೇಳದೆ ಏನು ವಿರೋಧ ಪಕ್ಷದವ್ರಿಗೆ ಕೇಳೋಕ್ಕಾಗತ್ತನ್ನೋ ಪ್ರಶ್ನೆ ಇವತ್ತು ನಾವು ಮೋದಿಯವ್ರಿಗೆ ಕೇಳ್ತಾ ಇದ್ದೀವಿ, ಮೋದಿ ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ. ಇವತ್ತು ಪೇಪರ್ ಲೀಕ್ ವಿಷಯದಲ್ಲಿ ಇಟ್ಕೊಂಡು ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾಯಿದ್ದಾರೆ. ಆ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇರ್ತಕ್ಕಂಥ 1-2 ದಿವಸದಲ್ಲಿ ಕನಿಷ್ಠ 1.5 ತಿಂಗಳಿಂದ ಹೋರಾಟ ಮಾಡ್ತಾಯಿದ್ದಾರೆ. ಆ 1.5 ತಿಂಗಳು ಹೋರಾಟದಲ್ಲಿ ಒಂದು ಸಲನೂ ಕೂಡ ಮನ್ ಕಿ ಬಾತ್ ಮಾತಾಡ್ತಕ್ಕಂಥ ಮೋದಿಯವರು ಕ್ಯಾ ಹುವಾ ಬಚ್ಚೆ ಹಮಾರೆ ಬಚ್ಚೆ ಅಂತ ಕೇಳಕ್ಕೆ ಹೋಗಲಿಲ್ಲ. ಅಂದರೆ ಇವರಿಗೆ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತನವರು ಅಲ್ಲಿ ಬೇಟಿಗಳ ಮೇಲೆ ಅತ್ಯಾಚಾರ ಮಾಡೋ ರೀತಿಯಲ್ಲಿ ಹೊಡೆದಂಥವ್ರು ಯಾರು ಬೇಕಲ್ಲ ಪ್ರಶ್ನೆ. ಧರ್ಮೇಂದ್ರ ಪ್ರಸಾದ್ AVP ಲೀಡರ್ ಇದ್ದಾಗ ಅವನು ಪೇಪರ್ ಲೀಕ್ ಆಗಿದೆ ಅಂತೇಳಿ ವಿಧಾನಸೌಧ ನುಗ್ಗೋಕ್ಕೆ ಅಧಿಕಾರ ಇರುತ್ತೆ. ಇವತ್ತು ತನ್ನದೇ ಅಧಿಕಾರದಲ್ಲಿದ್ದಾಗ ತನ್ನ ವಿರುದ್ಧ ಪ್ರಶ್ನೆ ಮಾಡಿದಾಗ ವಿದ್ಯಾರ್ಥಿಗಳು ಇವತ್ತು ವಿಧಾನಸೌಧ ನುಗ್ತೀವಿ, ನಾವು ರಾಜ್ಯಸಭೆ ನುಗ್ತೀವಿ ಅಂತಿದ್ದಾಗ ವಿದ್ಯಾರ್ಥಿಗಳು ದೇಶದ್ರೋಹಿ ಆಗ್ತಾರೆ. ಅಂದರೆ ಮೊದಲು ನೀನು ದೇಶದ್ರೋಹಿ ಆಗಿದ್ದಿ ದೇಶದಲ್ಲಿ, ಆಮೇಲೆ ನೀನು ಇವತ್ತು ಪ್ರಶ್ನೆ ಮಾಡಿದಾಗ ಇವ್ರನ್ನ ದೇಶದ್ರೋಹಿ. ನಿನ್ನ ನೈತಿಕತೆ ಇಲ್ಲ, ಪ್ರಜಾಪ್ರಭುತ್ವ ಬಗ್ಗೆ ಅರಿವಿಲ್ಲ ನಿಮಗೆ. ನೀವೆಲ್ಲರೂ ಕೂಡ 9ನೇ 10ನೇ ಪಾಸ್ ಆದವರಿದ್ದೀರಿ. ಹಾಗಾಗಿ ವಿದ್ಯಾರ್ಥಿಗಳ ಬಗ್ಗೆ ದೇಶದ ಬಗ್ಗೆ ನಿಮ್ಗೆ ಅರಿವಿಲ್ಲ. 60 ರೂಪಾಯಿ ಪೆನ್ಷನ್ ತೊಗೊಳ್ಳೋಂಥವ್ರಿಗೆ ದೇಶಭಕ್ತರು ಅಂತೀರಂದರೆ ನಿಮಗೆ ದೇಶ ಪ್ರೇಮ ದೇಶಭಕ್ತಿ ಬಗ್ಗೆ ಅರಿವಿಲ್ಲ. ಇನ್ಕಲಾಬ್ ಜಿಂದಾಬಾದ್ ಅನ್ನೋ ಘೋಷಣೆಯನ್ನು ನೀವು ದೇಶದ್ರೋಹಿ ಅಂತೀರಂದರೆ ನಿಮಗೆ ಅವಿವೇಕಿಗಳನ್ನದೇನೆ ಮತ್ತೇನಬೇಕು? ಈ ದೇಶದ ಸ್ವತಂತ್ರಕ್ಕಾಗಿ ಘೋಷಣೆ ಕೊಟ್ಟಂಥ ಭಗತ್ ಸಿಂಗ್, ರಾಜ್ಗುರು, ಚಂದ್ರಶೇಖರ್ ಆಜಾದ್, ಅಶ್ಫಾಕ್ ಉಲ್ಲಾದಂಥ ವೀರ ವಿದ್ಯಾರ್ಥಿಗಳ ಘೋಷಣೆ ಅದು. ಕ್ರಾಂತಿ ಚಿರಾಯಗಳಿನ ಅದರ ಅರ್ಥನೇ ಗೊತ್ತಿಲ್ಲದಂಥ ಅವಿವೇಕಿಗಳು ಇವತ್ತು ಯೂಟ್ಯೂಬ್ನಲ್ಲಿ ವಿದ್ಯಾರ್ಥಿಗಳ ಹೋರಾಟಕ್ಕೆ ವಿದೇಶದಿಂದ ಹಣ ಬರ್ತಂದರೆ ಹಣ ಬರ್ತಂತ ಹೇಳ್ತೀರಾ. ನಿಮ್ಮ ಕತ್ತೆ ಕಾಯ್ಲತ್ತ ನರೇಂದ್ರ ಗೃಹ ಮಂತ್ರಿ ಅಂತ ಪ್ರಶ್ನೆ ನಾವು ಮಾಡಬೇಕಾಗಿದೆ. ನಾವು ಆ ಟೈಮಲ್ಲೂ ಕೂಡ BJP ಸರ್ಕಾರದಲ್ಲೇ ಇರಲಿ, JDS ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಇರಲಿ, ಯಾವಾಗ ಸಮಸ್ಯೆಗಳು ಹುಡ್ತವೆ ಇವಾಗ ಜನರು ನಾವು ಭಾರತ ಪ್ರಜೆಗಳು ಪ್ರಶ್ನೆ ಮಾಡ್ತೀವಿ. ಉತ್ತರ ಕೊಡ್ತಕ್ಕಂಥದ್ದಾಗತ್ತೋ ಆಳುವ ಸರ್ಕಾರದಲ್ಲಿ ಇರಬೇಕು, ಹೊರತಾಗಿ ಬೇರೆಯವ್ರನ್ನ ಬ್ಲೇಮ್ ಮಾಡ್ತಕ್ಕಂಥದ್ದು, ಅವ್ರ ಬೆನ್ನಿಗೆ ತಟ್ಟತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ರಣಹೇಡಿಗಳ
ವಿದ್ಯಾರ್ಥಿಗಳು ಮಾಡ್ತಕ್ಕಂಥ ಕೆಲಸ ಆಗ್ತದೆ. ಇವತ್ತಿನ ದಿವಸ ನರೇಂದ್ರ ಮೋದಿಗಳು ಎಲ್ಲ ಗುಂಡಾಗಳನ್ನು ಕಳಿಸಿ ಬಡಿಗೆಗಳಿಗೆ ಮೂಳೆ ಚುಚ್ಚಿ ಕೈಗಳ ಮೇಲೆ ಬಾಲೆಗಳು ಹಿಡ್ಕೊಂಡು ದಾಳಿ ಮಾಡಲಿಕ್ಕೆ ಗುಂಡಾಗಳನ್ನು ಪೊಲೀಸರ ವೇಷದಲ್ಲಿ ಕಳಿಸಿ ಒಬ್ಬರಿಗೂ ಹೆಸರುಗಳಿಲ್ಲ, ಅವ್ರ ನೇಮ್ ಪ್ಲೇಟ್ಗಳಿಲ್ಲ, ಅಂಥವ್ರನ್ನ ಕಳಿಸಿ ಇವತ್ತು ದಾಳಿ ಮಾಡಿಸ್ತೀರಿ ಅಂತಂದರೆ ನೀವು ಗುಂಡಾರಾಜ್ ಮಾಡಲಿಕ್ಕೆ, ದೇಶವನ್ನು ಅರಾಜಕತೆ ತಳ್ಳಲಿಕ್ಕೆ ನೀವು ಷಡ್ಯಂತ್ರ ಮಾಡ್ತಾಯಿದ್ರೆ ಹೊರತಾಗಿ ವಿದ್ಯಾರ್ಥಿಗಳಲ್ಲ. ಅಷ್ಟೆಲ್ಲ ಪ್ರೇರಣೆ ಕೊಟ್ಟು ಒಂದು ಲಾರಿ ಬಂದು ನಿಂದಿರ್ತದೆ, 2 ಲಾರಿಗಳು ಕಲ್ಲುಗಳು ಅಂತ ಹೇಳ್ತೀರಿ, ನೀವೇ ತೋರಿಸ್ತೀರಿ. ಅರೇ ಒಬ್ಬ ವಿದ್ಯಾರ್ಥಿಗಳಿಗೆ ನೀವು ಡೆಲ್ಲಿಗೆ ಬರಬಾರ್ದಂಥ 16 ಮೆಟ್ರೋ ಟ್ರೈನ್ಗಳು ಬಂದ್ ಮಾಡಿದ್ದೀರಿ, ನೀವು ಸ್ಟೇಷನ್ಗಳನ್ನು, ರೈಲ್ವೆಗಳನ್ನು ಬಂದ್ ಮಾಡಿದ್ದೀರಿ. ಅಂದರೆ ಲಾರಿ ಹೆಂಗೆ ತರ್ಲಿಕ್ಕೆ ಸಾಧ್ಯದ? ವಿದ್ಯಾರ್ಥಿಗಳು ನೀವು ತಂದಿಟ್ಟಿದ್ದೀರಿ ಬಡಗಿಗಳನ್ನು, ಕಲ್ಲುಗಳನ್ನು, ಹತಿಯಾರ್ಗಳನ್ನು ತಂದಿಟ್ಟು ನಿಮ್ಮ RSS ಪ್ರಾಯೋಗಿಕ ಶಾಲೆ ರೀತಿಯಲ್ಲಿ ಇವತ್ತು ಪೊಲೀಸರುಗಳ ನಡುವೆ ಗುಂಡಾಗಳನ್ನು ಬೆಟ್ಟಿದ್ದು ಇವತ್ತು ದಾಳಿ ಮಾಡ್ಲಿಕ್ಕೆ ಹಸ್ದವ್ರು ನೀವು. ಇವತ್ತು ನಮ್ಮ ಮೇಲೆ ಬದಲಾವಣೆ ಹೊರಿಸ್ತೀರಿ. ಇವತ್ತು ರಾತ್ರೋರಾತ್ರಿ ಎಲ್ಲ ದಾಳಿಗಳು ಮಾಡಿ ನೂರಾರು ವಿದ್ಯಾರ್ಥಿಗಳ ತಲೆಗಳು ಒಡೆದು ಇವತ್ತು ಮೋದಿಯವರು ಹೇಳ್ತಾರೆ ಭಾಯಿಯವ್ರ ಬಹನೋ हम चोरी करे सोल को नहीं छोड़ेंगे. अरे साहब छोड़ तो दिए सब 4 विदाउट FIR के सबको 13 जने को 13 जने के अंदर मेन एक्सक्यूज को आज सुबह छोड़ दिए. और क्या छोड़ने का बाकी है? आप नया कोड बनाएंगे. अरे पहला शर्मिंदा करो, पहला राजीनामे ले. क्यों नहीं राजीनामे दे रहे? ಯಾಕಂದರೆ ರೈತರ ಹೋರಾಟಗಳಾದಾಗ ನೀವು ಯಾರೂ ರಾಜೀನಾಮೆ ಕೊಡ್ಲಿಕ್ಕಾಗಿಲ್ಲ. ವಿದ್ಯಾರ್ಥಿಗಳು ಕ್ರೀಡಾಪಟುಗಳು ಹೋರಾಟ ಆದಾಗ ನೀವು ರಾಜೀನಾಮೆ ಕೊಡ್ಲಿಕ್ಕಿಲ್ಲ. ಒಬ್ಬರ ಮೇಲೆ ಒಬ್ಬರು ಕಚ್ಚಾಡ್ಲತ್ತೀರಿ. ನಾನು ರಾಜೀನಾಮೆ ನೀ ಯಾಕೆ ಕೇಳ್ತೀನಿ? ನಿನ್ನ ರಾಜೀನಾಮೆ ನಾ ಯಾಕೆ ಕೊಡಲಿ? ನಿನ್ನ ಕಾಲದಾಗ ಆಗಿಲ್ಲ, ನನ್ನ ಕಾಲದಾಗಿಲ್ಲ. ಗೃಹ ಮಂತ್ರಿ ಅಮಿತ್ ಶಾ, ಧರ್ಮೇಂದ್ರ ಪ್ರಸಾದ್ ಕಚ್ಚಾಡ್ಲತ್ರ ಒಳಗೆ ಕೂತು ನಾ ಯಾಕೆ ರಾಜೀನಾಮೆ ಕೊಡಲಿ? ಜನರ ಚಿಂತೆ ಇಲ್ಲ ಇವ್ರಿಗೆ ಕುರ್ಚಿ ಚಿಂತೆ ಅದ, ತಮ್ಮದೇ ಆದಂಥ ಬ್ರಾಹ್ಮಣವಾದದ ಚಿಂತೆ ಅದ. ಧರ್ಮ ಅಲ್ಲ ಇದು, ಬ್ರಾಹ್ಮಣವಾದದ ಚಿಂತೆ ಇದೆ. ಯಾವ ಧರ್ಮ ಜಾತಿಗಿನ ಬೈತಾ ಇಲ್ಲ, ಧರ್ಮ ಅಲ್ಲ ಇದು. ಬ್ರಾಹ್ಮಣವಾದ 800 ವರ್ಷ ಕಾಲ ಕೂಡ ಮುಸ್ಲಿಮರ ಆಡಳಿತ, ರಾಜ್ಯರಲ್ಲಿ ಆಡಳಿತ ಕೂಡ ಮುನ್ಷಿಗಳಾದವ್ರೇ, ನಮ್ಮ ರಾಜ್ಯರಿಗೆ ವಿರೋಧಿಗಳಾಗಿದ್ದಂಥವ್ರವರೇ, ಜಾಸೂಸಿ ಮಾಡಿದವ್ರೇ. ಬ್ರಿಟಿಷರ ಕಾಲದಲ್ಲೂ ಕೂಡ ಪಿನ್ಷನ್ ತೊಗೊಂಡವ್ರವರೇ, ನಮ್ಮ ಹೋರಾಟಗಾರರಿಗೆ, ಕ್ರಾಂತಿಕಾರರಿಗೆ ಬಲಿ ಕೊಟ್ಟವರು ಅವರೇ. ಇವತ್ತು ಏನಂತಾರೆ ಜಾಸೂಸ್ಗಳಾಗಿ, ಖಬರಿಗಳಾಗಿ ಅಂಥವ್ರು ಇವತ್ತು ದೇಶಭಕ್ತಿ ಪಾಠ ಹೇಳತಕ್ಕಂಥ ಅವಶ್ಯಕತೆ ಭಗತ್ ಸಿಂಗರ ವಂಶಸ್ಥರಿಗೆ, ಸುಭಾಷ್ ಚಂದ್ರ ಬೋಸ್ ಅವರ ವಂಶಸ್ಥರಿಗೆ ಅವಶ್ಯಕತೆ ಇಲ್ಲ. ನಿಮಗೆ ಮೌಲ್ಯತೆ ಇದ್ದರೆ, ಮಾನ ಮರ್ಯಾದೆ ಇದ್ದರೆ ದಯವಿಟ್ಟು ರಾಜೀನಾಮೆ ಕೊಡಬೇಕು. ಸುಳ್ಳು ಬೊಗಳೆ ಬಿಟ್ಟು ಏನೋ ಕೋರ್ಟ್ ಸ್ಥಾಪನೆ ಮಾಡ್ತೀವಿ ಅನ್ನೋದಕ್ಕಿಂತ ಮೊದಲು ನೀವು ರಾಜೀನಾಮೆ ಕೊಟ್ಟು ಸ್ವತಂತ್ರ ತನಿಖಾ ಆಯೋಗ ರಚನೆ ಮಾಡಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ ಸರ್. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ